ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಸ್ಥಳೀಯ ಬಸ್ ನಿಲ್ದಾಣದಲ್ಲಿ ಸಮಯಕ್ಕೆ ಸರಿಯಾಗಿ ಬಸ್ಗಳು ಸಂಚರಿಸದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದ್ದು, ಇಂದು ಆಕ್ರೋಶಗೊಂಡ ಪ್ರಯಾಣಿಕರು ಮತ್ತು ಬಸ್ ಸಿಬ್ಬಂದಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಟೈಮ್ ಸರಿ ಬಸ್ಗಳಿರಲ್ಲ. 8 ಗಂಟೆಗೆ ಬಂದ್ರೆ ವಾಪಸ್ಸು 8:15 ಬಸ್ಗಳೈತೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದೊಂದು. ಎಕ್ಸಾಮ್ಸ್ ಇರ್ತವೆ, ಆನ್ಯುವಲ್ ಎಕ್ಸಾಮ್ಸ್ ಇರ್ತವೆ, ಸೆಮ್ ಎಕ್ಸಾಮ್ಸ್ ಇರ್ತವೆ. ಸಮಯ ಪ್ರಜ್ಞೆ ಇಲ್ಲದ ಸಾರಿಗೆ ವ್ಯವಸ್ಥೆ ಬಸ್ ನಿಲ್ದಾಣದಲ್ಲಿ ಜಮಾಯಿಸಿದ ವಿದ್ಯಾರ್ಥಿಗಳು ಸಾರಿಗೆ ಸಂಸ್ಥೆಯ ಬೇಜವಾಬ್ದಾರಿತನದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಬರಬೇಕಾದ ಬಸ್ಗಳು 8:45 ಅಥವಾ 8:50 ವೇಳೆಗೆ ಬರುತ್ತವೆ. ಕೆಲವು ಬಸ್ಗಳು ನಿಲ್ದಾಣಕ್ಕೆ ಬಂದರೂ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರುತ್ತಾರೆ. ಇದರಿಂದ ನಮಗೆ ವಾರ್ಷಿಕ ಹಾಗೂ ಸೆಮಿಸ್ಟರ್ ಪರೀಕ್ಷೆಗಳಿಗೆ ಸಮಯಕ್ಕೆ ಸರಿಯಾಗಿ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಯೊಬ್ಬರು ಅಳಲು ತೋಡಿಕೊಂಡಿದ್ದಾರೆ. ಟೈಮ್ ಸರಿ ಬಸ್ಗಳಿರಲ್ಲ. 8 ಗಂಟೆಗೆ ಬಂದ್ರೆ ವಾಪಸ್ಸು 8:15 ಬಸ್ಗಳೈತೆ. ಅದು ಬರೋದು 8:45, 8:50 ಬರ್ತಾರೆ. ಮತ್ತೆ ಕೆಸರಟ್ಟಿ ಏರೋರಲ್ಲಿ ಟೈಮ್ ಸರಿಗೆ ಬಸ್ಗಳು ಇರ್ತವೆ, ಬಟ್ ಇರ್ತಾರೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದೊಂದು. ಎಕ್ಸಾಮ್ಸ್ ಇರ್ತವೆ, ಆನ್ಯುವಲ್ ಎಕ್ಸಾಮ್ಸ್ ಇರ್ತವೆ, ಸೆಮ್ ಎಕ್ಸಾಮ್ಸ್ ಇರ್ತವೆ. ಬಸ್ಗಳು ಟೈಮ್ ಸರಿಗಿರಲ್ಲ. ಕಂಟ್ರೋಲರ್ಗೆ ಹೇಳಿದ್ದಾಯ್ತು, ಎಲ್ಲ ಲೆಟರ್ ಕೊಟ್ಟಿದ್ದಾಯ್ತು, ಡಿಪೋ ಮ್ಯಾನೇಜರ್ಗೂ ಹೇಳಿದ್ದಾಯ್ತು, ಕಂಟ್ರೋಲರ್ಗೆ ಎಲ್ಲರಿಗೂ ಲೆಟರ್ ಕೊಟ್ಟು ಮುಗಿಸಿದ್ದಾಯ್ತು. ಇನ್ನೂವರೆಗೂ ಬಸ್ಗಳಿಲ್ಲ. ಇದೇ ತೊಂದರೆ. ಸರಿ ಬಂದಿಕ ಬರೋದಿಕ ಮಾಡಲ್ಲ ಸರಿ ಬಂದಿಕ. ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಆಕ್ರೋಶ. ಈ ಕುರಿತು ಈಗಾಗಲೇ ಸಂಬಂಧಪಟ್ಟ ಸಾರಿಗೆ ನಿಯಂತ್ರಕರು ಹಾಗೂ ಡಿಪೋ ವ್ಯವಸ್ಥಾಪಕರಿಗೆ ಲಿಖಿತ ದೂರುಗಳನ್ನು ನೀಡಿ ಮನವಿ ಮಾಡಲಾಗಿದ್ರೂ ಇದುವರೆಗೆ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನಿಲ್ದಾಣದಲ್ಲಿ ಹೈ ಡ್ರಾಮಾ. ಇಂದು ಬಸ್ ನಿಲ್ದಾಣಕ್ಕೆ ಬಂದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಂಬರ್ KM37F0853 ಕುಷ್ಟಗಿ ಗಂಗಾವತಿ ಕುಷ್ಟಗಿ ಮಾರ್ಗ ಚಾಲಕ ನಿರ್ವಾಹಕ ಹಾಗೂ ನಿಯಂತ್ರಣ ಅಧಿಕಾರಿಗಳೊಂದಿಗೆ ಪ್ರಯಾಣಿಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಸಾರಿಗೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರ ನಡುವೆ ಕೆಲ ಕಾಲ ನೂಕಾಟ ಮತ್ತು ತೀವ್ರ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಬಸ್ಗಳಲ್ಲಿ ಜಾಗವಿಲ್ಲದಿದ್ದರೂ ಕಿಕ್ಕಿರಿದು ತುಂಬಿಕೊಂಡು ಬಾಗಿಲಲ್ಲಿ ಜೋತಾಡುತ್ತಾ ಪ್ರಾಣದ ಹಂಗು ತೊರೆದು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿರುವ ದೃಶ್ಯಗಳು ಇಲ್ಲಿನ ಸಾರಿಗೆ ವ್ಯವಸ್ಥೆಯ ದುಸ್ಥಿತಿಗೆ ಕೈಗನ್ನಡಿಯಾಗಿದೆ. ಇನ್ನಾದರೂ ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮೀಣ ಹಾಗೂ ಶಾಲಾ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹೆಚ್ಚುವರಿ ಮತ್ತು ಸಮಯಕ್ಕೆ ಸರಿಯಾಗಿ ಬಸ್ಗಳ ಸೌಕರ್ಯ ಕಲ್ಪಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಕರ್ನಾಟಕ ಬೀಟ್ ನ್ಯೂಸ್.
ಹತ್ತಿರ